ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ವಿವಿಧ ಕಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ತಾಲೂಕು ಆಡಳಿತದಿಂದ ಅಂಬೇಡ್ಕರ್ ಬಾಬೂಜಿ ಜಯಂತಿ ಪ್ರತಿಭಾ ಪುರಸ್ಕಾರ. ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ ಬದುಕು ಕುರಿತು ಜಯಂತ್ ಹಾಗೂ ಕುಂಸಿ ಉಮೇಶ್ ಮಾತು. ನಗರಸಭೆ ಪೌರ ಕಾರ್ಮಿಕರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನಾ ಟ್ರಸ್ಟ್ನಿಂದ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅದ್ದೂರಿ ಮೆರವಣಿಗೆ. ಅಂಬೇಡ್ಕರ್ ಬದುಕು ಮತ್ತು ಸಾಮಾಜಿಕ ಸಮಾನತೆ ಕುರಿತು ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತು. ಕಾಂಗ್ರೆಸ್ ಕಚೇರಿಯಲ್ಲಿ ಪರಿಶಿಷ್ಟ ವಿಭಾಗದಿಂದ ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಕುರಿತು ಜಯಂತ್, ಚಂದ್ರಪ್ಪ, ಲಲಿತಮ್ಮ ಮಾತು. ಈಗ ಸುದ್ದಿಯ ವಿವರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ ನ್ಯಾಯ, ಆಹಾರ ಭದ್ರತೆಗಾಗಿ ನೀಡಿದ ಕೊಡುಗೆ ಸ್ಮರಣೀಯವಾದದ್ದು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಮಂಗಳವಾರ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನಾಚರಣೆ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ವಿಶೇಷ ಉಪನ್ಯಾಸ ನೀಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಉಮೇಶ್ ಕುಂಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಮಾತನಾಡಿದರು. ಯೋಗಪಟು ಕಾವ್ಯಕ್ಕೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ತಹಶೀಲ್ದಾರ್ ಪ್ರದೀಪಾರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ, ಸಮಾಜ ಕಲ್ಯಾಣಾಧಿಕಾರಿ ಸುರೇಶ್ ಸಹಾನೆ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್, ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮಣ್ ಸಾಗರ್, ರೇವಪ್ಪ ಹೊಸಕೊಪ್ಪ, ನಾಗರಾಜ್, ಪ್ರೇಮಪ್ಪ, ಲಕ್ಷ್ಮಮ್ಮ, ಧರ್ಮರಾಜ್ ಇನ್ನಿತರರು ಹಾಜರಿದ್ದರು. ಸಂವಿಧಾನ ನಮಗೆ ಸಿಕ್ತು. ಆದ್ರಿಂದ ಈ ದೇಶದಲ್ಲಿ ಅಂಬೇಡ್ಕರ್ ನಮಗೆ ಅತ್ಯಂತ ಮುಖ್ಯವಾದ ಒಬ್ಬ ಮಹಾನ್ ನಾಯಕ. ಅದನ್ನ ನಾವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಟುಕೊಂಡು ಅದೊಂದು ಸ್ಫೂರ್ತಿಯಾಗಿ ನಮಗೆ ಈ ದೇಶದಲ್ಲಿ ಸಮಾನತೆಯನ್ನು ಜಾರಿ ಕೊಡೋದಕ್ಕೆ ಕಾರಣವಾಗಬೇಕು. ಕೇವಲ ಸಂವಿಧಾನ ಬರೆದಿಟ್ಟರೆ ಮಾತ್ರ ಅದು ಸಾಧನೆ ಆಗೋದಿಲ್ಲ. ಸಾಮಾಜಿಕ ನ್ಯಾಯದ ಪರವಾದ ಕಾನೂನುಗಳನ್ನು ಜಾರಿ ಮಾಡಿದರೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಜನರಿಗೆ ತಲುಪೋದಿಲ್ಲ. ಅದು ಯಾವಾಗ ತಲುಪುತ್ತೆ ಅಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ, ಅಂತರಂಗದಲ್ಲಿ ಈ ಸಂವಿಧಾನದ ಮೌಲ್ಯಗಳನ್ನು ನಾವು ಆರಾಧನೆ ಮಾಡಿದರೆ, ನಮ್ಮ ಅಂತರಂಗದಲ್ಲಿ ಸಂವಿಧಾನದ ಮೌಲ್ಯಗಳ ಬಗ್ಗೆ ಅಪಾರವಾದ ಗೌರವವನ್ನು ನಾವು ಇಟ್ಕೊಂಡ್ರೆ ಅದರಿಂದಾಗಿ ಒಂದು ಬದಲಾವಣೆಯನ್ನು ನಾವು ನೋಡಕ್ಕೆ ಸಾಧ್ಯ ಆಗುತ್ತೆ. ಅದು ಇಲ್ಲದೆ ಹೋದರೆ ಸಂವಿಧಾನ ಏನು ಅಂಬೇಡ್ಕರ್ ಅವರು ಬರೆದಿದ್ರು ಅವರೇ ಹೇಳಿದ ರೀತಿಯಲ್ಲಿ ಅದರ ಅನುಸರಣೆಯಲ್ಲಿ ಬದ್ಧತೆ ಇಲ್ಲದೆ ಹೋದರೆ ಆ ಸಂವಿಧಾನ ಪ್ರಯೋಜನಕ್ಕೆ ಬರೋದಿಲ್ಲ. ಆ ರೀತಿಯ ಬದ್ಧತೆಯ ಮಾನಸಿಕ ಸ್ಥಿತಿಗೆ ಅವರ ಹುಟ್ಟಿದ ದಿನಗಳು ಆ ನೆನಪಿನಿಂದ ನಮಗೆ ಪ್ರೇರೇಪಣೆ ನೀಡುವಂತಾಗಬೇಕು. ಆ ಪ್ರೇರೇಪಣೆ ಚಿರಸ್ಥಾಯಿಯಾಗಿ ನಮ್ಮ ಅಂತರಂಗದಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅದು ಉಳಿಬೇಕಾಗುತ್ತೆ. ಹಾಗಿದ್ದರೆ ಮಾತ್ರ ನಾವು ನಿಜವಾಗಿಯೂ ಸಾಮಾಜಿಕ ನ್ಯಾಯವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನೆನಪು ನನಗೆ ನಿಮ್ಮನ್ನು ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತದೆ. ಆಕ್ರಮಣ ಚಳವಳಿಯನ್ನು ಮಾಡಿತು. ಯಾಕೆಂದ್ರೆ ಭೂಹಿರಿವಿಗೆ ಒಂದು ತುಂಡು ಭೂಮಿ ಸಿಗಬೇಕು. ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆಗೆ ಮಾತ್ರ ಸೀಮಿತವಾದರೆ ಅದರ ಅನುಷ್ಠಾನ ಆಗಬೇಕು. ಆ ಅನುಷ್ಠಾನದ ನಿಟ್ಟಿನಲ್ಲಿ ನಮ್ಮಲ್ಲಿ ಬದಲಾವಣೆಗಳು ಕೂಡ ಆಗಬೇಕು. ಬದಲಾವಣೆ ಕೇವಲ ಯಾವುದೋ ಒಂದು ಜಾತಿ, ಧರ್ಮ ಮತ್ತೆ ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇದು ಲಿಂಗಭೇದವನ್ನು ಮೀರಿದಂಥದ್ದು. ಆ ಬದಲಾವಣೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಕೊಂಡು ಬದುಕತಕ್ಕಂಥ ಜನ ಸಾಕಷ್ಟು ಜನ ಇದ್ದಾರೆ. ಸ್ನೇಹಿತರ ಬರೀ ಬದುಕಾಗ್ಬಾರ್ದು.
ಬದುಕನ್ನ ಕಟ್ಕೊಂಡು 4 ಜನರಿಗೆ ಬದುಕನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಸ್ವಾಭಿಮಾನದಿಂದ ಬದುಕೋದನ್ನ ನಾವು ಕಲಿಯೋದು. ಎರಡನೇದಾಗಿ ನಾವು ಯಾವುದೋ ಒಂದನ್ನ ಹೇಳ್ತೀವಿ ಅನ್ನೋದನ್ನ ಧರ್ಮ ರಾಜಕೀಯ ಹೋಗಿ ಈಗ ಏನಾಗಿದೆ, ಜಾತಿ ರಾಜಕೀಯ ಆಗಿದೆ. ದಯಮಾಡಿ ಅದನ್ನ ಮೀರಿ ನಮ್ಮ ಏನು ಜನರಿದ್ದಾರೆ ಅದನ್ನ ಪ್ರಜ್ಞಾವಂತರಾಗಿ ನೋಡಿ ಸ್ನೇಹಿತರೆ. ಯಾವುದೋ ಒಂದು 4 ಜನ ಮುಂದೆ ನಿಂತ್ಕೊಂಡ್ರೆ 4 ಜನ ಮುಂದೆ ನಿಂತರೆ ಮಾತ್ರ ಬೆನಿಫಿಟ್ ಸಿಗ್ತದೆ. ನಾವೆಲ್ಲರೂ ಏನ್ ಮಾತಾಡ್ತೀವಿ, ಸಮಾನತೆಯ ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದೀವಲ್ಲ. ಆ ನಿಟ್ಟಿನಲ್ಲಿ ಕೇವಲ ಒಂದು 4 ಜನ ಹೊಡೆದಾಡೋರು ಮಾತ್ರ, ಯಾರೋ ಒಂದು 4 ಜನ ಘೋಷಣೆ ಕೂಗೋರು ಮಾತ್ರನೇ ಒಂದು ನಾವು ಸಮಾನತೆ ಸಿಗಬೇಕು ಅಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಮಾನ ಸ್ನೇಹಿತರೆ. ನಾವೆಲ್ಲರೂ ಇವತ್ತು ಎದೆ ಮಾಡ್ಕೊಂಡು ಹೇಳ್ಬೇಕು, ನಾವು ಆ ಒಂದು ಸವಲತ್ತನ್ನ ತಗೊಂಡು ಇವನ್ ನಾನು ವೀರೇಶ್ ಕುಮಾರ್, ನಾನು ಬೇರೆ ಜಾತಿಗೆ ಹೋಗಿದ್ರು ಕೂಡ ಇವತ್ತಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ನೀಡಿರ್ತಕ್ಕಂಥ ಸಂವಿಧಾನದ ಆಶಯದಲ್ಲಿ ಓದಿ ಬರೆದು ವಿದ್ಯಾವಂತನಾಗಿ ಇವತ್ತು ನಿಮ್ಮ ಉಪವಿಭಾಗಾಧಿಕಾರಿ ಆಗಿದೆ. ಹೌದಲ್ಲ? ಆಗದ ಮಾತ್ರಕ್ಕೆ ನಾವು ಹೇಳ್ತಾ ಇದ್ವಿ ಏನಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಇಲ್ಲ. ನಾವು ಕುತ್ಕೊಂಡು ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ನಾವು ಕುತ್ಕೊಂಡು ಬಾಬಾ ಸಾಹೇಬ್ರನ್ನ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಮಾಡ್ತಾ ಇದೀವಿ. ಎದೆ ಮುಟ್ಕೊಂಡು ಹೇಳಿ ನೋಡೋಣ, ನಾವು ಆತರ ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಮುಂದೆ ಎದೆ ಮುಟ್ಕೊಂಡು ಹೇಳಿ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಕೂತ್ಕೋತೀವಿ. ಆ ಹೋರಾಟ ನಮ್ಮ ನಡವಳಿಕೆ, ನಮ್ಮ ಸಂಸ್ಕಾರ ಮತ್ತೆ ನಮ್ಮ ಒಂದು ಅಭಿವ್ಯಕ್ತಿತನ ಹೇಗೆ ಇರಬೇಕಂದ್ರೆ ಎದುರುಗಡೆ ಇರ್ತಕ್ಕಂಥ ಗೌರವ ಕೊಡ್ತಕ್ಕಂಥ ಜಾಗದಲ್ಲಿ ಇರಬೇಕು ಸ್ನೇಹಿತರೆ. ಗೌರವ ಮತ್ತೆ ಈಗಲೂ ಒಂದು ಅಸಮಾನ ಭಾರತದ ವ್ಯವಸ್ಥೆಯನ್ನು ಹೊಂದಿದೆ ಅನ್ನುವಂತಹದ್ದೇ ಒಂದು ಖೇದಕರವಾದ ಸಂಗತಿ. ಈ ಅಸಮಾನ ಭಾರತಕ್ಕೆ ಕಾರಣಗಳು ಏನು ಅಂತ ಸಣ್ಣ ಪ್ರಶ್ನೆಯನ್ನು ಹಾಕೊಂಡ್ರೆ, ಅಂಬೇಡ್ಕರೇ ಹೇಳುವ ಹಾಗೆ ಜಾತಿ ಮತ್ತು ಧರ್ಮ, ಅಂಧಶ್ರದ್ಧೆ, ಶಾಸ್ತ್ರ ಬಿಡಲಾರದೆ ನಮ್ಮನ್ನು ಕಿತ್ತು ತಿಂತಾ ಇರುವ ಈ ಬಗೆಯ ಸಾವಿರಾರು ವರ್ಷದ ಕಾಯವನ್ನು ನಾವು ಮೊದಲಲ್ಲೇ ಇಟ್ಕೊಂಡು ಸಮಾನ ಭಾರತದ ಆಶಯಕ್ಕಾಗಿ ಭಾಷಣ ಮಾಡ್ತಾರೆ. ಈ ಭಾಷಣಗಳನ್ನು ದಾಟಿ ಬರಹಗಳಿಗೆ ಬಂದವರು ಅಂಬೇಡ್ಕರ್ ಅವರು. ಅದರ ದುರಂತ ಏನು ಅಂತಂದ್ರೆ, ಅಸಂಘಟಿತವಾದ ಜನ, ಅನಕ್ಷರಸ್ಥವಾದಂತಹ ಜನಕ್ಕೆ ಓದು ಕಟ್ಟಿಸಲು ಅವಕಾಶವನ್ನ ಇಲ್ಲದಂತೆ ಒಂದು ಮುಚ್ಚಿದ ಬಾಗಿಲನ್ನ ಈ ದೇಶದಲ್ಲಿ ಯಾವಾಗಲೂ ದಲಿತರಿಗೆ ಮೀಸಲಾಗಿಸಲಾಗ್ತದೆ. ಇಂತಹ ಮಹಾನ್ ಪ್ರತಿಭೆಯೊಂದು, ಅಂಬೇಡ್ಕರ್ ಅವರು ಮಹಾನ್ ಪ್ರತಿಭೆಯೊಂದು ಕಡಲು ದಾಟಿ ಹೋಗಿ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ವಾಪಸ್ ಬಂದ 110 ವರ್ಷದ ನಂತರದಲ್ಲಿ ನಾವು ಇದೇ ಮಾತನ್ನು ಮತ್ತೆ ಆಡ್ತಾರೆ. ದಲಿತರ ಚರಿತ್ರೆಯ ಮೊಟ್ಟ ಮೊದಲ ಶೈಕ್ಷಣಿಕ ಕ್ರಾಂತಿ ಈ ದೇಶದ ಸಾವಿರಾರು ವರ್ಷದ ದಲಿತ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಕ್ರಾಂತಿ ಯಾವುದು ಅಂದರೆ, ಅಂಬೇಡ್ಕರ್ ಅವರು ಕಡಲು ದಾಟಿ ಹೋಗಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ವಾಪಸ್ ಬಂದರು. ಆ ಕಾರಣಕ್ಕಾಗಿಯೇ ಅವರು ಕೇವಲ ಅದನ್ನು ಪ್ರಯಾಣವಾಗಿ ವ್ಯಾಸಂಗವಾಗಿ ಮಾತ್ರ ನೋಡದೆ ಸಂಸ್ಕೃತಿ ಅಧ್ಯಯನ, ಜನಜೀವನ, ರಾಜಕಾರಣ, ಸಮಾಜ, ಮನುಷ್ಯ ವಿವೇಕ ಇವೆಲ್ಲವನ್ನು ಅಭ್ಯಾಸ ಮಾಡುವ ಕೆಲಸವನ್ನು ಅವರು ಎಲ್ಲೆಲ್ಲಿ ಓದ್ಕೊಂಡು ಬಂದಿದ್ದಾರೋ ಅಲ್ಲೆಲ್ಲ ಮಾಡ್ತಾರೆ. ಆ ಕಾರಣಕ್ಕಾಗಿ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳೋದು ಇದೊಂದು ನೆಪ. ಅಂಬೇಡ್ಕರ್ ಜಯಂತಿ ಅನ್ನೋದು ಒಂದು ನೆಪ. ಇದನ್ನು ಗೌರವಪೂರ್ವಕವಾಗಿ ಮಾತ್ರ ನೋಡದೆ ನಾವು ಅದನ್ನು ಹೇಗೆ ನೋಡಬೇಕು ಅಂದರೆ, ಅವರ ಚಿಂತನೆಗಳನ್ನು ಓದಬೇಕು ಮತ್ತು ಅವರ ಪಟ್ಟ ಶ್ರಮವನ್ನು ಅರ್ಥ ಮಾಡಿಕೊಳ್ಬೇಕು. ಅವರು ಅನುಭವಿಸಿದ ನೋವು, ಅಪಮಾನಗಳನ್ನು
ಅಂಬೇಡ್ಕರ್ ಅವರನ್ನು ಸಂಕುಚಿತಗೊಳಿಸದೆ ಪ್ರತಿ ಕೇರಿ ವೃತ್ತದಲ್ಲಿ ಜಾತ್ಯತೀತವಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಿದರೆ ಜಗತ್ತಿನ ಶ್ರೇಷ್ಠ ಸಂವಿಧಾನ ನೀಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸಿದಂತೆ ಆಗುತ್ತದೆ ಎಂದು ಪೌರಾಯುಕ್ತ HK ನಾಗಪ್ಪ ತಿಳಿಸಿದರು. ಸಾಗರದ SN ನಗರದ ಅಂಬೇಡ್ಕರ್ ಸಭಾಭವನದಲ್ಲಿ ಮಂಗಳವಾರ ಡಾಕ್ಟರ್ BR ಅಂಬೇಡ್ಕರ್ ಯೋಜನಾ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ನಗರಸಭೆ ಎದುರಿನ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಟ್ರಸ್ಟ್ ಅಧ್ಯಕ್ಷ ನಾಗರಾಜ್ ಮೇಸ್ತ್ರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಅಧಿಕಾರಿಗಳಾದ ಮದನ್, ವಿಠಲ್ ಹೆಗಡೆ, ನಗರಸಭೆ ಮಾಜಿ ಸದಸ್ಯರಾದ ಮಧುಮಾಲತಿ, ಸಯ್ಯದ್ ಜಾಕಿರ್ ಇನ್ನಿತರರು ಹಾಜರಿದ್ದರು. ಇದಕ್ಕೂ ಮೊದಲು SN ನಗರ ಅಂಬೇಡ್ಕರ್ ಭವನದಿಂದ ವಿವಿಧ ವಾದ್ಯಗಳೊಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಪೌರ ಕಾರ್ಮಿಕರು ಅತ್ಯುತ್ಸಾಹದಿಂದ ಕುಣಿದು ಕುಪ್ಪಳಿಸಿ ಸಂತೋಷ ವ್ಯಕ್ತಪಡಿಸಿದರು. ಇವತ್ತು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಇಡೀ ವಿಶ್ವ ಹೇಳ್ತವೆ. ಆದರೆ ಅವರ ಆತ್ಮ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಹಕ್ಕು. ಅದು ಉದ್ಯೋಗ ಇರಲಿ, ಶಿಕ್ಷಣ ಇರಲಿ, ಯಾವುದೇ ಕ್ಷೇತ್ರದಲ್ಲೂ ಸರ್ವರಿಗೂ ಸಮಪಾಲು ಸಿಗಬೇಕು. ಸಾಮಾಜಿಕ ನ್ಯಾಯದ ಅಧಿಕಾರರು ಅವ್ರು ಬೇರೆ ಏನು ಅವರು ಯಾವುದೋ ಒಂದು ದಲಿತ ವರ್ಗಕ್ಕೋಸ್ಕರ ಇನ್ನೊಂದು ವರ್ಗಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವ್ರ ಜೀವನ ಪೂರ್ತಿ ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅವ್ರ ಹಕ್ಕುಗಳು ಅವರಿಗೆ ನ್ಯಾಯವಾಗಿ ಸಿಗಬೇಕಾಗಿ ಸಿಗ್ತಾ ಇಲ್ಲ. ಅವ್ರ ಜೀವನ ಪೂರ್ತಿ ಅವರು ಬೇರೆ ಯಾವುದೇ ಅವರ ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಯಾವುದೇ ಸ್ವಾರ್ಥವನ್ನು ಮಾಡದೆ ಇವತ್ತು ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಈ 3 ಜನನ ನಾವು ದಾರ್ಶನಿಕರು ಅಂತ ಕರೀತೀವಿ. ಬುದ್ಧ ಶಾಂತಿಯ ಬದುಕು, ನಿಸ್ವಾರ್ಥ ಬದುಕನ್ನು ಬದುಕಬೇಕಂತ ಹೇಳ್ಕೊಟ್ರೆ, ಬಸವಣ್ಣವರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳು ಏನು ಈ ಮೂಢಾಚರಣೆಗಳನ್ನು ಹೋಗಲಾಡಿಸಿ ಮಾತಾಡ್ತಾರೆ. ಅಂಬೇಡ್ಕರ್ ಅವರು ಸಹ ಅವರು ಒಂದು ಶಿಕ್ಷಣ ತಗೊಳ್ಳಿ, ಅವರ ಡ್ರೆಸ್ ಕೋಡ್ ತಗೊಳ್ಳಿ, ಪ್ರತಿಯೊಂದರಲ್ಲೂ ಅವರು ನನ್ನ ಜನರ ಉದ್ಧಾರ ಅಂದರೆ ಯಾರು ಹಿಂದುಳಿದಿದ್ದಾರೆ, ಯಾರಿಗೆ ಈ ಸಂವಿಧಾನದ ಪ್ರಕಾರ ಅವಾಗ ಸಂವಿಧಾನ ರಚನೆ ಆಗಿರಲಿಲ್ಲ ಹೋರಾಟ ಮಾಡಬೇಕಾದ್ರೆ. ನಿಮ್ಗೆ ಗೊತ್ತಿರಲಿ, ನೀವು ಅರ್ಥ ಮಾಡ್ತೀರಿ, ನೀವುಗಳು ಯಾವ ಅಂಬೇಡ್ಕರು ಅವರಿಗೆ ಪ್ರಶ್ನೆ ಮಾಡ್ತಾರೆ ಇಂಟರ್ನ್ಯಾಷನಲ್ ಪತ್ರಕರ್ತರು, ನೀವು ಯಾಕೆ ಸ್ವತಂತ್ರ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ಅವಾಗ ಅಂಬೇಡ್ಕರ್ ಹೇಳ್ತಾರೆ, ಈ ಅಸ್ಪೃಶ್ಯತೆ, ಈ ಒಂದು ಅಂದರೆ ನನ್ನ ದೇಶದಲ್ಲಿ ನನಗೆ ನನ್ನ ಸಮಾಜಕ್ಕೆ ಸ್ವತಂತ್ರವಾಗಿ ಬದುಕೋ ಹೊಕ್ಕೆ ಇಲ್ಲ ಅಂದಮೇಲೆ ನಾನು ಯಾವ ದೇಶಕ್ಕೋಸ್ಕರ ಹೋರಾಡಬೇಕು, ಯಾವ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಹೋರಾಡಬೇಕು ಅಂತ ಅಂಬೇಡ್ಕರ್ ಹೇಳ್ತಾರೆ. ಅದರಿಂದ ಅವರು ನಿಸ್ವಾರ್ಥವಾಗಿ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳು ಮೊನ್ನೆ ತೀರ್ಕೊಂಡ್ರು. ಅವ್ರೇನು ಹೇಳ್ತಾರೆ, ಸಮಾಜದಲ್ಲಿ, ದೇಶದಲ್ಲಿ ಎಲ್ಲರೂ ಬುದ್ಧ, ಬಸವ, ಅಂಬೇಡ್ಕರ್ ಆದಿಯಾಗಿ ಸಾವಿರಾರು ಜನ ಏನು ದಾರ್ಶನಿಕರು
ಎಲ್ಲದನ್ನೂ ಹೇಳಿಬಿಟ್ಟಿದ್ದಾರೆ. ಈಗ ಉಳಿದಿದ್ದು ನಾವು ಮಾಡೋದಷ್ಟೇ. ಅದನ್ನು ನಮ್ಮ ಕರ್ತವ್ಯಗಳು ಮಾಡೋಣ. ಇವತ್ತು ನಮ್ಮ ಕಾರ್ಮಿಕರು ಇದು 5ನೇ ವರ್ಷ ಇದೆ. ಅಂಬೇಡ್ಕರ್ ಜಯಂತಿಯನ್ನು ತುಂಬ ಇದೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಅದು ತಪ್ಪು ಅಂತ ನಾನು ಹೇಳಿದ್ದೀನಿ. ಅಂಬೇಡ್ಕರ್ ಹೆಸರಿನಲ್ಲಿ ಪ್ರತಿ ಸರ್ಕಲಲ್ಲಿ, ಪ್ರತಿ ಕೇರಿಯಲ್ಲಿ ಆಚರಣೆಗಳು ನಡಿಬೇಕು. ಅವರು ನಮ್ಮ ಜೊತೆಗೆ ಬರಬೇಕು, ಅವರು ನಮ್ಮ ಜೊತೆಗೆ ಹಂಗಲ್ಲ. ನಾಳೆ 14ನೇ ತಾರೀಕಪ್ಪ ಯಾವುದೋ ಹೊತ್ತು ಗಣಪತಿ ಜನತ್ಕಲ್ಲಿ ಗಣಪತಿ ದಿವಸ ಹೆಂಡ ಸಿಗಲ್ಲ ಅಂತ ಹಿಂದಿನ ದಿವಸ ತಂದಿಟ್ಕೊಳ್ಳೋದಲ್ಲ. ಜನರು ಜಾಗೃತಿ ಆಗಬೇಕು. ನಾಳೆ ಅಂಬೇಡ್ಕರ್ ಜಯಂತಿ ಇದೆ, ನಮ್ಮ ಕೇರಿಯಲ್ಲೂ ಮಾಡಬೇಕು, ನಮ್ಮ ಕೇರಿಯಲ್ಲಿ ಮಾಡ್ತಾರೆ ಅನ್ನೋ ಜನಜಾಗೃತಿ ಬರಬೇಕು. ಅದು ಬಿಟ್ಕೊಂಡು ಇಲ್ಲ ನಾವು ಯಾರೋ ಒಂದಿಷ್ಟು ಜನ ಇದ್ದೀವಿ, ನಾವೇ ಅದನ್ನು ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಅಂಬೇಡ್ಕರನ್ನು ಸಂಕುಚಿತಗೊಳಿಸ್ತದೆ. ನಾವು ಪ್ರಚೋದನೆ ಕೊಡಬೇಕು. ಇಲ್ಲ ಇನ್ನೊಬ್ಬ ನಗರದಲ್ಲೂ ನಾವು ಅಂಬೇಡ್ಕರ್ ಜಯಂತಿ ಆಚರಿಸ್ತೀವಿ ಸರ್, ಒಂಚೂರು ನಿಮ್ಮ ಜಾಗ ಕೊಡಿ, ನಿಮ್ಮ ಪಾರ್ಕ್ ಬಿಟ್ಕೊಡಿ ಅಂದರೆ ನಾನು ಬಿಟ್ಕೊಡ್ತೀವಿ, ನಮ್ಮವ್ರು ಬಿಟ್ಕೊಡ್ತೀವಿ, ಕ್ಲೀನ್ ಮಾಡಿಕೊಡ್ತೀವಿ ಅಂದರೆ ಯಾವತ್ತೂ ಅಷ್ಟೇ. ಧರ್ಮಗಳ ನಡುವೆ ಒಡಕು ಬಿತ್ತಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಆರ್ಎಸ್ಎಸ್ನವರು ಪ್ರಯತ್ನಿಸುತ್ತಿದ್ದು, ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಆಶಯ ಅನುಷ್ಠಾನಗೊಳ್ಳಲು ಇಷ್ಟವಿಲ್ಲ ಎಂದು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ BR ಜಯಂತ್ ತಿಳಿಸಿದರು. ಸಾಗರದ ಗಾಂಧಿ ಮಂದಿರದಲ್ಲಿ ಮಂಗಳವಾರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ವಿಭಾಗದ ವತಿಯಿಂದ ಏರ್ಪಡಿಸಿದ್ದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ನಗರಸಭಾ ಮಾಜಿ ಅಧ್ಯಕ್ಷೆ ಎನ್ ಲಲಿತಮ್ಮ ಹಾಗೂ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ಎಲ್ ಚಂದ್ರಪ್ಪ ಮಾತನಾಡಿದರು. ವೇದಿಕೆಯಲ್ಲಿ ಕಲಸಿ ಚಂದ್ರಪ್ಪ, ಐಎನ್ ಸುರೇಶ್ ಬಾಬು, ಡಿ ದಿನೇಶ್, ಉಷಾ ಎನ್, ವಿಲ್ಸನ್ ಗೋನ್ಸಾಲ್ವಿಸ್, ರವಿಕುಮಾರ್, ಸೋಮಶೇಖರ್, ಗಿರೀಶ್ ಕೋವಿ, ಗಣಪತಿ ಮಂಡಗಳಲೆ, ಸರಸ್ವತಿ ನಾಗರಾಜ್, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಇದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಪ್ರಧಾನಮಂತ್ರಿಯಿಂದ ಹಿಡಿದು ಇಲ್ಲಿರ್ತಕ್ಕಂಥ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರವರೆಗೂ ಕೂಡ ಆತ ಪ್ರತಿನಿತ್ಯ ಆತನ ರಾಜಕೀಯ ಚಟುವಟಿಕೆಗಳು ಅಂತಂದ್ರೆ ಮತ್ತೊಂದು ಧರ್ಮದ ಜನರ ಬಗ್ಗೆ ಒಂದು ವಿಶ್ವದ ವಾತಾವರಣವನ್ನು ನಿರ್ಮಾಣ ಮಾಡೋದು. ಅದರ ಮೂಲಕ ಈ ಹಿಂದೂಗಳಲ್ಲಿರ್ತಕ್ಕಂಥ ಅನೇಕ ಜಾತಿಗಳ ಜನರನ್ನ ಮೌಢ್ಯವನ್ನು ಕೂಡ ಇದರಲ್ಲಿ ಶೋಷಣೆ ಮಾಡಿ ಅದನ್ನ ಮತಗಳಾಗಿ ಪರಿವರ್ತನೆ ಮಾಡೋದು. ಇದರ ಅರ್ಥ ಏನು ಅಂದ್ರೆ ಸಂವಿಧಾನವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವ ಹಿನ್ನೆಲೆ ಇದರಲ್ಲಿ ಇದೆ ಅಂತ ಅರ್ಥ. ಅದರಿಂದ ಕಾಂಗ್ರೆಸ್ಸಿಗರಾದ ನಾವು ಈ ಸಂವಿಧಾನವನ್ನ ಕಾಪಾಡಿಕೊಂಡು ಬಂದ್ರೆ ಮಾತ್ರ ಅಂಬೇಡ್ಕರ್ ಅವರಿಗೆ ನಾವು ಒಂದು ಹೂವನ್ನು ಹಾಕಿದ್ದಕ್ಕೆ ಸಾರ್ಥಕ ಆಗುತ್ತೆ. ಅದನ್ನು ನಾವು ಮಾಡಬೇಕು. ಆ ದೃಷ್ಟಿಯಿಂದ ನಾವು ನಮಗೆ ಅಂಬೇಡ್ಕರ್ ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿ. ಅಂಬೇಡ್ಕರ್ ಅವರ ಈ ಸಂವಿಧಾನ ಏನಿದೆ, ಲಲಿತಮ್ಮನವ್ರು ಹೇಳಿದಂಗೆ ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಈ ದೇಶದ ಸಂಪತ್ತು, ಬಹುದೊಡ್ಡ ಸಂಪತ್ತು ಅಂದರೆ ಅದು ಸಂವಿಧಾನ. ಆ ಸಂವಿಧಾನದ ಮುಖಾಂತರ ನಾವು ಈ ದೇಶದಲ್ಲಿ ಬದಲಾವಣೆಗಳನ್ನ, ಸಮಾನತೆಯನ್ನ, ಜಾತಿ ವಿನಾಶವನ್ನ ಮತ್ತು ಸರ್ವಧರ್ಮ ಸಮಾನತೆಯನ್ನ, ಸರ್ವಧರ್ಮ ಸಹಿಷ್ಣುತೆಯನ್ನ ನಾವು ಕಲಿಬೇಕಾಗತ್ತೆ. ಹಾಗೆ ಕಲಿತರು ಮಾತ್ರ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಖಂಡಿತ ಉಳಿಯುತ್ತೆ. ಈ ದೃಷ್ಟಿಯಿಂದ ನಮಗೆ ಅಂಬೇಡ್ಕರ್ ಅವರ ಸಂವಿಧಾನ ಅತ್ಯಂತ ಮುಖ್ಯವಾದದ್ದು. ಅದನ್ನು ಉಳಿಸ್ಬೇಕು, ನಾವು ಕಾಪಾಡಬೇಕು. ಅದಕ್ಕೆ ಬಹುದೊಡ್ಡ ಸವಾಲು ಇವತ್ತಿದೆ. ಇವತ್ತು ಕೇವಲ ಜಾತಿ ಪದ್ಧತಿ ಒಂದೇ ಅಲ್ಲ, ಇವತ್ತು ಅಸಮಾನತೆ ಮಾತ್ರ ಅಲ್ಲ, ಇವತ್ತು ನಾವು ಈ ಧರ್ಮದ ಹೆಸರಿನಲ್ಲಿ ನಾವು ಮಾಡುವಂತ ಈ ಜನ ವಿಭಜನೆ ಇದೆಯಲ್ಲ, ಅದು ಇಡೀ ಸಂವಿಧಾನವನ್ನೇ ಧ್ವಂಸ ಮಾಡುವಂತ ಒಂದು ಹಿನ್ನೆಲೆ. ಆದ್ರಿಂದ ಎಚ್ಚರಿಕೆ ಇರಬೇಕಾಗತ್ತೆ ಈ ದೇಶದಲ್ಲಿ ನಮಗೆ. ಆ ಎಚ್ಚರವನ್ನು ಯಾರು ಹುಟ್ಟಿಸ್ಬೇಕು? ನಮ್ಮಂತವ್ರು, ನಿಮ್ಮಂತವ್ರು, ಈ ಪಕ್ಷದಲ್ಲಿರುವವರು. ನಾವು ಪ್ರಜಾಪ್ರಭುತ್ವ ಮತ್ತು ಏನು ನಮ್ಮಲ್ಲಿ ಒಂದು ಸರ್ವಧರ್ಮ ಸಮಭಾವದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದವರು ಯಾರು ಅಂದರೆ ಅದು ಕಾಂಗ್ರೆಸ್ ಪಕ್ಷದವರು ಮಾತ್ರ. ಅದರಿಂದ ನಮ್ಮ ಪಕ್ಷಕ್ಕೆ ಆ ಜವಾಬ್ದಾರಿ ಇದೆ. ಅಂಬೇಡ್ಕರ್ ಜಯಂತಿ ಎನ್ನುವುದು ಸಾಂಕೇತಿಕವಾಗದೆ ಅದು ನಮ್ಮ ಒಂದು ಹೋರಾಟದ ಒಂದು ಶಕ್ತಿ ಆಗಬೇಕು. ನಮಗೆ ಈ ಸಮಾಜದ ಬದಲಾವಣೆಗೆ ಬೇಕಾದಂತಹ ಶಕ್ತಿ ಅದು ಆಗಬೇಕು. ಅದರ ಮೂಲಕ ಸಂವಿಧಾನ ಅದು ನೈಜವಾಗಿ ಶಕ್ತಿಯುತವಾಗಿ ನಮ್ಮ ಮುಂದೆ ಈ ದೇಶವನ್ನು ನಡೆಸುವಂತ ಒಂದು ಶಕ್ತಿಯನ್ನ ನಾವು ಆ ಸಂವಿಧಾನಕ್ಕೆ ಕೊಡಬೇಕಾದ ಅಗತ್ಯ ಇದೆ. ಹಾಗೆ ಕೊಟ್ಟಲ್ಲಿ ಮಾತ್ರ ನಾವು ಅಂಬೇಡ್ಕರ್ ಅವರ ನೆನಪು ಮಾಡಿಕೊಳ್ಳೋದು. ಆ ವ್ಯಕ್ತಿ ಇವತ್ತು ಒಂದು ಪುಸ್ತಕವನ್ನ ಬರೆದು ಇವತ್ತು ಭಾರತ ದೇಶ ಆ ಪುಸ್ತಕದ ಅಡಿಯಲ್ಲೇ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಅದೇ ಸಂವಿಧಾನ. ಇವತ್ತು ಸಂವಿಧಾನ ಅಂದ್ರೆ ಸತ್ತವರ ಚರಿತ್ರೆ ಎಲ್ಲ ನಮಗೆ ಗೊತ್ತಿದೆ. ಈ ದೇಶದ ಜನರ ಬದುಕನ್ನ ಕಟ್ತಕ್ಕಂಥ
ಜೀವಂತ ಚರಿತ್ರೆ ಅದು. ಆದ್ರೆ ಆ ಸಂವಿಧಾನವನ್ನ ನಾವು ನೆನಪಿಸ್ಕೊಂಡಾಗ ಅವ್ರದ್ದು ತ್ಯಾಗ ಇದೆ. ಹೆಂಡತಿಯನ್ನ ಕಳ್ಕೊಂಡ್ರು, ಮಕ್ಕಳನ್ನ ಕಟ್ಕೊಂಡ್ರು, ತಂದೆಯನ್ನ ಕಳ್ಕೊಂಡ್ರು, ಅವರು ಅನೇಕ ಕಷ್ಟಗಳನ್ನ ಅನುಭವಿಸಿ ಅದರಲ್ಲಿ ಬರ್ದಿರ್ತಕ್ಕಂಥದ್ದು. ಅದನ್ನ ನಾವು ನೆನ್ಪು ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಹೆಣ್ಮಕ್ಕಳಿಗೆ ನಾನು ಹೇಳ್ತಕ್ಕಂಥದ್ದು, ಅವತ್ತು ಅಸ್ಪೃಶ್ಯರು ಶೂದ್ರರನ್ನ ಯಾವ ರೀತಿ ಕಾಣ್ತಿದ್ರು ಅದೇ ರೀತಿಯಾಗಿ ಅವತ್ತು ಏನು ಮನುಧರ್ಮಶಾಸ್ತ್ರ ಕೂಡ ಹೆಣ್ಣು ಮಕ್ಕಳನ್ನ ಅಸ್ಪೃಶ್ಯರಿಗಿಂತ ಕಡೆಯಾಗಿ ಕಾಣ್ತಾ ಇದ್ರು. ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ, ಅವರಿಗೆ ಯಾವುದೇ ವಿದ್ಯೆ ಹಕ್ಕು ಇರಲಿಲ್ಲ, ಯಾವುದೇ ರೀತಿಯ ಸೌಲಭ್ಯಗಳಿಂದ ವಂಚಿತರಾಗಿದ್ರು. ಅಂಥದ್ರಲ್ಲಿ ಇವರು ಸಂವಿಧಾನಾತ್ಮಕವಾಗಿ ಒಂದು ಸಮಾಜ ಸುಧಾರಣೆ ಮಾಡಬೇಕು ಅಂದ್ರೆ ಆ ಸಂವಿಧಾನಾತ್ಮಕವಾಗಿ ಕಾನೂನುಗಳನ್ನ ಮಾಡಿದಾಗ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ ಅಂತಕ್ಕಂಥದ್ದನ್ನು ಅವರು ಮನಗೊಂಡು ಅವರು ಸಂವಿಧಾನವನ್ನ ರಚನೆ ಮಾಡಿದ್ರು. ಶಿಕ್ಷಣ ಸಿಕ್ತು ನಮ್ಗೆ ಇವತ್ತು ಮಹಿಳೆಯರಿಗೆ. ಇವತ್ತು ಅನೇಕ ಮಹಿಳೆಯರು ಇವತ್ತು ರಾಜಕಾರಣಿಗಳಾಗಿದ್ದಾರೆ. ಇವತ್ತು ಡಾಕ್ಟರ್ಸು, ಇಂಜಿನಿಯರ್ಸು, ಸೈಂಟಿಸ್ಟು, ಮಿಲಿಟರಿಯಲ್ಲೂ ಕೂಡ ಇದ್ದಾರೆ. ಅಂದ್ರೆ ಇವತ್ತು ರಾಷ್ಟ್ರಪತಿಯನ್ನ ನೋಡ್ತಾ ಇದ್ದೀವಿ ನಾವು, ಸ್ಪೀಕರ್ ಆಗಿದ್ದಾರೆ, ಮೀರಾ ಕುಮಾರ್ ಸ್ಪೀಕರ್ ಆದ್ರು. ಇದೆಲ್ಲವನ್ನು ನಾವು ಪರಿಗಣಿಸಿದಾಗ ನಮಗೆ ಸಂವಿಧಾನ ಮಾತ್ರ ನಮಗೆ ಬದುಕನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ನಮ್ಮ ಮಹಿಳೆಯರು ಇವತ್ತು ಹೆಚ್ಚು ಮಹಿಳೆಯರು ನಾವು ಡಾಕ್ಟರ್ BR ಅಂಬೇಡ್ಕರ್ನ ನಾವು ಸಾಯೋವರೆಗೂ ಕೂಡ ಮರಿಬಾರದು. ಯಾಕಂದ್ರೆ ಸತಿ ಸಹಗಮನ ಅಂತ ಪದ್ಧತಿ ಇತ್ತು, ಕ್ರೂರ ಪದ್ಧತಿ ಇತ್ತು, ಬಾಲ್ಯ ವಿವಾಹ ಅಂತ ಕ್ರೂರ ಪದ್ಧತಿ ಇತ್ತು. ಇದೆಲ್ಲವನ್ನು ನೋಡಿದಾಗ ನಮ್ಗೆ ಇವತ್ತು ನಾವು ಸ್ವತಂತ್ರರಾಗಿದ್ದೀವಿ. ಒಂದು ಮಾತನ್ನ ಅವರು ಹೇಳ್ತಾರೆ, ನಮ್ಗೆ ಸಂವಿಧಾನ ಸಾರ್ಥಕವಾಗಬೇಕಾದ್ರೆ ಅದನ್ನ ಜಾರಿ ಮಾಡ್ತಕ್ಕಂಥ ಜಾಗದಲ್ಲಿ ಆ ಮನಸ್ಥಿತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದ ಸಾಮಾಜಿಕ ಕಳಕಳೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಇದ್ರೆ ಮಾತ್ರ ಆ ಸಂವಿಧಾನ ಜಾರಿಗೆ. ಬಹಳ ವಿಶೇಷ ದಿನ ಈ ಭಾರತ ದೇಶದಲ್ಲಿ. ಬಹಳ ಒಂದು ಸ್ಟ್ರಗಲ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಏನು ಬಾಲ್ಯದಿಂದನೇ ಶೋಷಣೆಗೊಳಗಾಗಿ, ಬಾಲ್ಯದಿಂದನೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ನಾವು ಎಷ್ಟು ಹೇಳಿದರೂ ಸಾಲದು. ಅಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ ಬಾಲ್ಯದಲ್ಲೇ ಹಲವಾರು ಸಮಸ್ಯೆಗಳನ್ನು ಎದುರಿಸಿ, ಅಂಥ ಸಮಸ್ಯೆಗಳ ಮಧ್ಯೆನೇ, ಅಷ್ಟು ಕಷ್ಟಗಳ ಮಧ್ಯೆನೇ, ಅಂಥ ಬಡತನದ ಮಧ್ಯೆನೇ ಅವರು ತಗೊಂಡಿರ್ತಕ್ಕಂಥ ವಿದ್ವಾಂಸಗಳು ಅಂದರೆ ಅವರ ಪದವಿಗಳು ಹಲವಾರು ಪದವಿಗಳು, ಅಂಥ ಪದವಿಗಳನ್ನು ತಗೊಂಡು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕನಸನ್ನು ಕಂಡು, ಅಂದರೆ ಬಡವ, ಬಲ್ಲಿಗ, ದಲಿತ ಅಥವಾ ಇನ್ನೊಂದು ವರ್ಗ ಅಲ್ಲ, ಎಲ್ಲರೂ ಸಮಾನತೆಯಿಂದ ಬದುಕ್ತಕ್ಕಂಥ ನಾವು ಈ ದೇಶದಲ್ಲಿ ಬದುಕನ್ನು ನಾವು ಕಲ್ಪಿಸ್ಕೋಬೇಕಾಗಿದೆ ಅಂಥೇಳಿ ಅವರು ಕನಸು ಕಂಡಿರ್ತಾರೆ. ಅವತ್ತೇ ಮೂಢಾಚಾರ, ಕಂದಾಚಾರಗಳು ಇದ್ವು, ಹಲವಾರು ಜಾತಿ ತಾರತಮ್ಯಗಳು ಇದ್ವು, ಮನುಷ್ಯರನ್ನೇ ಸೇರಿದಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳು ಇದ್ವು. ಅಂಥ ಅನಿಷ್ಟ ಪದ್ಧತಿಗಳ ಮಧ್ಯೆ ಹೋರಾಟ ಮಾಡಿ ನಿಮ್ಮೆಲ್ಲರಿಗೂ ಇಲ್ಲಿ ವೇದಿಕೆ ಮೇಲೆ ನಿಲ್ಲಿಸಿ ಮಾತಾಡೋಕ್ಕೂ ಒಂದು ಅವಕಾಶ ಏನಾದರೂ ಕಲ್ಪಿಸ್ಕೊಟ್ಟಾರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಅಂಧಕಾರದಲ್ಲಿ ನಾವು ಇರ್ತಿದ್ವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ಈ ಭಾರತ ದೇಶದ ಗಟ್ಟಿ ಭದ್ರ ಬುನಾದಿಗೆ ಅವಕಾಶ ಮಾಡಿಕೊಟ್ಟಿದೆ. ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ನಿಮ್ಮೆಲ್ಲರಿಗೂ ಉಸಿರು ಕೊಟ್ಟಿದೆ. ಆಮೇಲೆ ಇಡೀ ಈ ಪ್ರಪಂಚನೇ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನನ ಒಪ್ಕೊಂಡಿದೆ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನೇ ಈ ವಿಶ್ವ ಒಪ್ಕೊಂಡಿದೆ. ಅವರ ಜನ್ಮ ಜಯಂತಿಗಳು ಈ ಪ್ರತಿ ದೇಶದಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನೋಡಿದ್ವಿ. ಆದ್ರಿಂದ ಇಂಥ ಮಹಾತ್ಮರ ಆಚರಣೆಗಳನ್ನ ಬೆರಳೆಣಿಕೆಯಷ್ಟು ಸದಸ್ಯರು ನಾವು ಬಂದು ಮಾಡ್ತಿರ್ತಕ್ಕಂಥದ್ದು ದುರಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರಿಗೂ ಆಸಕ್ತಿ ಕಡಿಮೆ ಆಗಿದೆ. ನಮ್ಮ ಕಾರ್ಯಕರ್ತರು ನಾವೆಲ್ಲ ಎಲ್ಲೋ ಒಂದು ಜಯಂತಿ ಕಾರ್ಯಕ್ರಮ ಇದೆ ಅಂದ್ರೆ, ಸರ್ ನೀವಂತೂ ಬಹಳ ಹೋರಾಟ ಮಾಡಿರಿ, ನಮ್ಗೆಲ್ಲ ಗೊತ್ತಿದೆ, ನೀವು ಪಾಪ ಅವಾಗಿಂದ ನೀವು ಈಗ ಬಿಡಿ, ಈಗೆಲ್ಲ ವೆಹಿಕಲ್ಸ್ ಇದಾವೆ, ಎಲ್ಲ ಇದಾವೆ, ನೀವೇ ಹೇಳ್ತೀರಿ ಅಂತ ಸ್ಕೂಟರ್ ಮೇಲೆ ಹೋಗ್ತಿದ್ದೆ ಬರ್ತಿದೆ ಅಂತೇಳಿ ಎಲ್ಲ ಅಂತ ಪರಿಸ್ಥಿತಿ ಇದ್ರೂ ಕೂಡ ಜೋಗ ಕಾರ್ಗಲ್ ಕಾಶಿಂ ಸಾಹೇಬ್ರು ಈಗಾಗಲೇ ಬಂದ್ರು, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀವಿ, ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.